ನಮ್ಮ ಭಾರತದಲ್ಲಿ ಸಾಂವಿಧಾನಿಕ ಸ್ಥಾನಮಾನಗಳಿಗೆ ಅಗ್ರ ಸ್ಥಾನ ಇದೆ. ಆದ್ರೆ ಇತ್ತೀಚೆಗೆ ನಡೀತಾ ಇರುವಂತಹ ಘಟನೆಗಳನ್ನ ಗಮನಿಸಿದ್ರೆ ನಿಜವಾಗ್ಲೂ ಸ್ಥಾನಮಾನಗಳಿಗೆ ಗೌರವ ಇದೆಯಾ ಅಂತ ಒಮ್ಮೆ ನಮಗೆ ಡೌಟ್ ಬರುತ್ತೆ. ಯಾಕೆ ಗೊತ್ತಾ, ನಿನ್ನೆ ಸಿಜೆ ಅವ್ರ ಮೇಲೆ ಚಪ್ಪಲಿ ಎಸೆತದ ಪ್ರಕರಣ ಆಯ್ತು. ಇದನ್ನ ಒಂದಿಷ್ಟು ಜನ ಸಮರ್ಥನೆಯನ್ನ ಮಾಡ್ಕೊಂಡ್ರು, ಒಂದಿಷ್ಟು ಜನ ವಿರೋಧ ಮಾಡಿದ್ರು, ಒಂದಿಷ್ಟು ಜನ ನನಗೆ ಆಗ್ಬೇಕಪ್ಪ ಅಂತ ಸುಮ್ಮನಿದ್ರು. ಈ ರೀತಿಯ ಪ್ರಕರಣಗಳು ನಮ್ಮ ದೇಶದಲ್ಲಿ ಮೊದ್ಲೇನ್ ಆಗ್ತಾ ಇಲ್ಲ. ನಾನು ಬಹಳ ಹಿಂದೆ ಹೋಗಲ್ಲ, ಒಂದೂವರೆ ವರ್ಷದ ಹಿಂದೆ ಕಂಗನಾ ರನಾವತ್ ಅವರಿಗೆ ಏರ್ಪೋರ್ಟ್ ಅಲ್ಲಿ ಹೋಗ್ತಾ ಇದ್ದಾಗ ಕಪಾಳ ಮೋಕ್ಷ ಆಯ್ತು. ಆಗ ಬಲಪಂಥೀಯರು ಎಲ್ಲರೂ ಕೂಡ ಕಂಗನಾ ರನಾವತ್ ಅವರಿಗೆ ಸಪೋರ್ಟ್ ಮಾಡಿದ್ರು. ಯಾಕೆ ಇಲ್ಲ ಕಪಾಳ ಮೋಕ್ಷ ಆಗ್ಬಾರ್ದಿತ್ತು ಅಂತ, ಯಾಕಂದ್ರೆ ಅವರ ವಿಚಾರಧಾರೆ ಸೇಮ್ ಅಂತ. ಎಡಪಂಥೀಯರು ಎಲ್ಲರೂ ಕೂಡ ಸಂಭ್ರಮಿಸಿದ್ರು, ಅಂದ್ರೆ ಸಮರ್ಥನೆಯನ್ನ ಮಾಡ್ಕೊಂಡು ಕಪಾಳ ಮೋಕ್ಷ ಮಾಡಿದ್ರು. ಹಾಗೆ 3-4 ವರ್ಷದ ಹಿಂದೆ ವಕೀಲೆ ಮೀರಾ ರಾಘವೇಂದ್ರ ಅವರು ಭಗವಾನ್ ಅವರ ಮುಖಕ್ಕೆ ಮಸಿಯನ್ನ ಬಳಿತಾರೆ. ಆಗ ಒಂದಿಷ್ಟು ಜನ ಮೀರಾ ರಾಘವೇಂದ್ರ ಅವರ ಕೆಲಸಕ್ಕೆ ಅವರನ್ನ ಸಪೋರ್ಟ್ ಮಾಡಿದ್ರು. ಯಾಕೆ, ಭಗವಾನ್ ಅವರ ವಿಚಾರ ನಮಗ್ ಬೇಡಪ್ಪ, ಅವ್ರು ಸರಿ ಇಲ್ಲ ಸರಿ ಇಲ್ಲ ಅಂತ ಅಂದ್ರೆ ಅವ್ರು ರಾಮಂಗ್ ಬೈತಾ ಇದ್ರು, ಹಾಗಾಗಿ ಅವ್ರ ಮುಖಕ್ಕೆ ಮಸಿಯನ್ನ ಬಳಿದಿದ್ದು ಕರೆಕ್ಟ್ ಆಯ್ತು ಅಂತ ಮೀರಾ ರಾಘವೇಂದ್ರ ಅವರಿಗೆ ಸಪೋರ್ಟ್ ಮಾಡಿದ್ರು. ಆದ್ರೆ ಎಡಪಂಥೀಯರು ಅದ್ ಹೇಗಾಗ್ಬಿಡುತ್ತೆ ಅಂತ ಕಾನೂನಾತ್ಮಕವಾಗಿ ಒಂದಿಷ್ಟು ಹೋರಾಟ ಮಾಡಿದ್ರು. ಇದೆಲ್ಲದೂ ಒಂದ್ ಕಡೆನ. ಈಗ ಅದಿಷ್ಟು ಚರ್ಚೆ ಆಗಿ ಹಾಗೆ ಉಳಿತು. ಆದ್ರೆ ಸಿಜೆ ಅವ್ರ ಮೇಲೆ ಏನು ಚಪ್ಪಲಿ ಎಸೆದ ಪ್ರಕರಣ ಆಗಿದೆ ಅಲ್ವಾ, ಇದು ಸಾಮಾನ್ಯವಾದ ವಿಚಾರ ಅಲ್ಲ. ಇದನ್ನ ಕೂಡ ನಾವು ಸಮರ್ಥನೆ ಮಾಡ್ಕೊಳ್ಳೋದು ನಿಜವಾದ ಭಾರತೀಯರಿಗೆ ಗೌರವವನ್ನ ಕೊಡಲ್ಲ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದನ್ನ ಖಂಡನೆ ಮಾಡಿದ್ದಾರೆ. 1-to-1 ಸಿಜೆ ಅವ್ರ ಜೊತೆ ಮಾತಾಡಿದ್ದಾರೆ. ಇಲ್ಲ ಈ ರೀತಿ ಪ್ರಕರಣ ಆಗಬಾರ್ದಿತ್ತು ಅಂತ ಅವ್ರ ಜೊತೆ ಮಾತಾಡಿದ್ದಾರೆ, ಟ್ವೀಟ್ ಕೂಡ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಘಟನೆಯನ್ನ ಟೀಕಿಸ್ತಿರುವಾಗ ನಾವು ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದು, ನಾವು ಮೀನ್ಸ್ ಒಂದಿಷ್ಟು ಜನ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಯಾವ ಮಟ್ಟಕ್ಕೆ ಸರಿ ಇದೆ? ಭಾರತದಲ್ಲಿ ಕಾನೂನೇ ಫೈನಲ್ ಆಗಬೇಕು, ಕಾನೂನಿಗೆ ಅಗ್ರಸ್ಥಾನ ಇರಬೇಕು, ಶಾಂತಿ ಸುವ್ಯವಸ್ಥೆ ಅನ್ನೋದನ್ನ ಭಾರತದಲ್ಲಿ ನಾವೆಲ್ಲರೂ ತರಲೇಬೇಕು. ಅದೇ ಬಹಳ ಮುಖ್ಯವಾದ ವಿಚಾರ. ಇದ್ರಲ್ಲೂ ಕೂಡ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ತರಬೇಡಿ. ಅಂದ್ರೆ ಸೈದ್ಧಾಂತಿಕವಾಗಿ ನಮಗೆ ಯಾರು ಕರೆಕ್ಟೋ ಅವ್ರು ಮಾಡಿದ್ದೆಲ್ಲ ಕರೆಕ್ಟು, ಸೈದ್ಧಾಂತಿಕವಾಗಿ ಅವರು ನಮ್ಗೆ ರಾಂಗ್ ಇದ್ರೆ ಅವ್ರು ಮಾಡಿದ್ದೆಲ್ಲ ರಾಂಗು, ಯಾರ್ ಬೇಕಾದ್ರೆ ಚಪ್ಪಲಿ ಎಸಿಬಹುದು, ಯಾರ್ ಬೇಕಾದ್ರೆ ಪಬ್ಲಿಕ್ ಅಲ್ಲಿ ಕೋಲಾಟ ಮಾಡ್ಬೋದು ಅನ್ನೋದು ಭಾರತದಲ್ಲಿ ಈಸಿ ಆಗಬಾರ್ದು.